ನಮಸ್ತೆ. 30/11/2024 ಶನಿವಾರ ಕೃಷ್ಣ ಪಕ್ಷ. ಇವತ್ತು ಚತುರ್ದಶಿ ಅನ್ನುವ ಅಮಾವಾಸ್ಯೆಯ ಹಿಂದೆ ಇರುವ ದಿನ. ಈ ದಿನದಲ್ಲಿ ಆ ತಿಥಿ ಇದೆ. ಅಂದರೆ 10:29:58 ಅಂದರೆ 10:30 ಬೆಳಗ್ಗೆವರೆಗೂ. ಆ ನಂತರ ಅಮಾವಾಸ್ಯೆ ಸ್ಟಾರ್ಟ್. ಇವತ್ತು 10:00 ಅಮಾವಾಸ್ಯೆ ಸ್ಟಾರ್ಟ್ ಆದರೆ ತಿರ್ಗ ನಾಳೆಯವರೆಗೂ ಇರುತ್ತದೆ. ನಾಳೆ ಅಂತಂದರೆ 1ನೇ ತಾರೀಕು ಭಾನುವಾರ ಬೆಳಗ್ಗೆ 11:51:03 ಅಮಾವಾಸ್ಯೆ ಇದೆ. ಹೆಚ್ಚು ಕಮ್ಮಿ 9 ನಿಮಿಷಗಳಾದರೆ ಮಧ್ಯಾಹ್ನ 12 ಗಂಟೆ ಆಗ್ಬಿಡ್ತದೆ. ಕ್ಯಾಲೆಂಡರಲ್ಲಿ 1ನೇ ತಾರೀಕು ಅಮಾವಾಸ್ಯೆ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಆದರೂ 30ನೇ ತಾರೀಕು ಶನಿವಾರ, ಅಂದರೆ ಇವತ್ತರಿಂದಲೇ ಸ್ಟಾರ್ಟ್. ನಾಳೆ ಅಮಾವಾಸ್ಯೆ ಇರೋದರಿಂದ ನಾಳೆಯ ದಿನ ಪಿತೃ ಕಾರ್ಯಗಳನ್ನು ಅಂತಂದರೆ ಪಿಂಡ ಪಿತೃಗಳನ್ನು ಮಾಡಬಹುದು. ನಾಳೆಯ ಕಾರ್ಯಗಳು ಮಾಡೋಕ್ಕೆ ಆ ದಿನ ಶುಭವಾಗಿದೆ, ಅಂದರೆ ಪಿತೃ ಕಾರ್ಯಗಳು ಮಾಡೋಕ್ಕೆ. ಮತ್ತು ನಾವು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ ವಿಶಾಖ ನಕ್ಷತ್ರವಿದೆ. ಮಧ್ಯಾಹ್ನ 12:34:21 ಸಿದ್ಧಿ ಇದೆ, ಯೋಗವಿದೆ. ಆದರೂ ಅಮಾವಾಸ್ಯೆ ಇದೆ. ಆದ್ದರಿಂದ ಮುಹೂರ್ತ ಕಾರ್ಯಗಳು ಯಾವುದೂ ಇಲ್ಲ. ಜೊತೆಯಲ್ಲಿ ಶನಿವಾರನೂ ಕೂಡ. ಇವತ್ತಿನ ನಕ್ಷತ್ರ ಅನುರಾಧ ನಕ್ಷತ್ರ. ವಿಶಾಖ ಆದ ಮೇಲೆ ಬರುತ್ತದೆ, ಅಂದರೆ ಹೆಚ್ಚು ಕಮ್ಮಿ 12:35 ಮೇಲೆ ಬರುತ್ತದೆ. ಅದು ಒಳ್ಳೆಯ ನಕ್ಷತ್ರವೇ, ಶುಭ ನಕ್ಷತ್ರವೇ, ಶುಭಯೋಗವನ್ನೇ ಕೊಡುತ್ತದೆ. ಆದ್ದರಿಂದ ನಕ್ಷತ್ರ ದೋಷವಿಲ್ಲ. ಇವತ್ತಿನ ಸೂರ್ಯೋದಯ 6:26. ಸೂರ್ಯ ಅಸ್ತಮಾನ ಸಂಜೆ 5:51. ನಾವು ಹೇಳಿದಂತೆ ಅಮಾವಾಸ್ಯೆ 10:29 ಮೇಲೆ ಬರುತ್ತದೆ ಅಂತ ಹೇಳಿದ್ವಿ. ಹಂಗಾಗಿ ಒಂದು ದಿನ ಇರುತ್ತದೆ, ಅಂದರೆ ಇವತ್ತಾರದ ನಾಳೆ ಆರದ. ನಾವು ಹೇಳಿದಂತೆ ನಕ್ಷತ್ರ ವಿಶಾಖ ಅನುರಾಧ ಅಂತಂದರೆ ವಿಶಾಖ ರಾಕ್ಷಸಗಣ, ಅನುರಾಧ ದೇವಗಣ. ಇವತ್ತಿನ ರಾಶಿಯ ಪ್ರಕಾರ ವೃಶ್ಚಿಕ ರಾಶಿ ಇರುತ್ತದೆ ದಿನ ಪೂರ್ತಿ. ಬೆಳಗ್ಗೆ 6:26-12:35 ವಿಶಾಖ ನಕ್ಷತ್ರ 4ನೇ ಪಾದ. ಮಧ್ಯಾಹ್ನ 12:35 ಸಂಜೆ 7:04 ಅನುರಾಧ ನಕ್ಷತ್ರ 1ನೇ ಪಾದ. ಅಂದರೆ ಬೆಳಗ್ಗೆ 6:26-12:35 ವಿಶಾಖ ನಕ್ಷತ್ರ 4ನೇ ಪಾದ ಮುಗಿದೋಗುತ್ತದೆ. ಅಲ್ಲಿಂದ ಅನುರಾಧ ನಕ್ಷತ್ರ 1ನೇ ಪಾದ ಪ್ರಾರಂಭವಾಗಿ ಸಂಜೆ 7:04 ಇರುತ್ತದೆ. ಅಲ್ಲಿಂದ ರಾತ್ರಿ 1:33 ಅಂದರೆ ಲೇಟ್ ನೈಟ್ವರೆಗೂ ಅನುರಾಧ ನಕ್ಷತ್ರ 2ನೇ ಪಾದ. ಆನಂತರ ಅಂದರೆ ರಾತ್ರಿ 1:33 ಮೇಲೆ ದಿನ ಪೂರ್ತಿ, ಅಂದರೆ ರಾತ್ರಿಯೆಲ್ಲ ಅನುರಾಧ ನಕ್ಷತ್ರ 3ನೇ ಪಾದ ಬರುತ್ತದೆ. ಇದೇ 3ನೇ ಪಾದ ಅಂದರೆ ನಾಳೆ 3-4 ಉಳಿದಿರುತ್ತದೆ. ನಾಳೆ ಅನುರಾಧ ನಕ್ಷತ್ರ ಮಧ್ಯಾಹ್ನ 2:23:30 ಇರುತ್ತದೆ. ಆದರೆ ನಾಳೆಯ ದಿನ ಅಶುಭ ದಿನ. ಬರೀ ಅಮಾವಾಸ್ಯೆ ಮಾತ್ರವಲ್ಲ, ಅಶುಭ ದಿನವಾಗಿ ಕೂಡಿರೋದ್ರಿಂದ ನಾಳೆ ಮುಹೂರ್ತ ಶುಭ ಯಾವ ಕಾರ್ಯಗಳಕ್ಕೂ ತಕ್ಕಂಥದ್ದಲ್ಲ. ಇವತ್ತಿನ ಮತ್ತಷ್ಟು ವಿಶೇಷಕ್ಕೆ ಬರೋಣ. 100% ಒಳ್ಳೆಯದು, 100% ಕೆಟ್ಟೋದು ಅಂತ ನೋಡ್ಕೊಳ್ಳೋಣ. ಯಾಕೆಂದರೆ ಕೆಲವು ವಿಷಯಗಳು ಅವಾಯ್ಡ್ ಮಾಡಿಕೊಳ್ಳೋಕ್ಕೆ ನಮಗೂ ಅನುಕೂಲವಾಗುತ್ತೆ. ಫಸ್ಟ್ ನಾವು ನೋಡುವಂಥದ್ದು ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಹಂಗಾಗಿ ಮೇಷರಾಶಿಯಲ್ಲಿರುವ ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದ 1ನೇ ಪಾದದವರು ಗಮನ ಕೊಡಿ. ಇವತ್ತು ಜನರಲ್ ಆಗಿ ಪ್ರತಿಯೊಬ್ಬರಿಗೂ 100% ದೋಷವಿರೋದನ್ನು ನೋಡೋಣ. 6:26-7:11 ಬೆಳಗ್ಗೆ, 9:17-10:43, 11:39-12:35, ಮಧ್ಯಾಹ್ನ 1:34-3 ಗಂಟೆವರೆಗೂ. ಅದೇ ಥರ 3 ಗಂಟೆ 1 ನಿಮಿಷದಿಂದ ಸಂಜೆ 4:49. ಅಂದರೆ ಯಮಕಂಡ ಕಾಲ ಇನ್ನೂ ಮುಗಿದಿರಲ್ಲ, ಕಂಟಿನ್ಯೂ ಆಗಿ ಮೃತ್ಯುವೂ ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ 1:34 ಸಂಜೆ 4:49 ಅಪಾಯಕಾರಿ ಸಮಯ. ಸಂಜೆ 4:53 ಸಂಜೆ 6:36 ನಕ್ಷತ್ರ ವಿಷಕಟಿಕಾ ಕಾಲ ಇದೆ. ಬೆಳಗ್ಗೆ 9:17-10:43 ರಾಹು ಕಾಲ. ಇದನ್ನು ತಿಳಿದು ಈ ಸಮಯಗಳಲ್ಲಿ ಯಾವುದೇ ಕಾರ್ಯಗಳಾದರೂ ಪ್ರಾರಂಭ ಮಾಡದೇ ಇರೋದು ಒಳ್ಳೆಯದು. ಇರೋದರಲ್ಲಿ ಎಮರ್ಜೆನ್ಸಿಗೆ ಶುಭ ಸಮಯಗಳು ಅಂತ ಇವತ್ತು ಕೊಡ್ತೀವಿ. 7:13-9:15, 10:45-11:37, 12:37 ಮಧ್ಯಾಹ್ನ 1:32, ಸಂಜೆ 4:49 ಸಂಜೆ 4:53 ಕೆಲವೇ ನಿಮಿಷಗಳು. ಅದೇ ಥರ ಸಂಜೆ 6:38 ರಾತ್ರಿ ಪೂರ್ತಿ ಶುಭವಾಗಿದೆ. ಪದೇ ಪದೇ ಅಂತೀವಿ ಚತುರ್ದಶಿ ಮತ್ತು ಅಮಾವಾಸ್ಯೆ. ಹಂಗಾಗಿ ಇದನ್ನು ತಿಳಿದು ನೀವು ನಡ್ಕೊಳ್ಳೋದು ಉತ್ತಮ. ಹಂಗಾಗಿ ಯಾವುದೇ ತಾರಾ ಮತ್ತು ಚಂದ್ರಬಲವಿದ್ದರೂ
ಅಮಾವಾಸ್ಯೆ ಕೂಡಿ ಬಂದಿದೆ, ಆದ್ದರಿಂದ ಗಮನ ಕೊಡಿ. ಸಾಮಾನ್ಯವಾಗಿ ನಾವು ಪದೇ ಪದೇ ಅಂತೀವಿ, ಕ್ಯಾಲೆಂಡರಲ್ಲಿ ಕೊಟ್ಟಿರೋದು ಭಾನುವಾರ ಬಂದಿದೆ ಅಂತಾನೆ. ಆದರೂ ಭಾನುವಾರದಲ್ಲಿ ಬರುವಂಥದ್ದು ಹೆಂಗೆ ಅಂತಂದರೆ ಅರ್ಧ, ಯಾಕೆಂದರೆ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಆಗಿರುತ್ತದೆ. ನಾಳೆ ಅದರಲ್ಲಿ ಉಳಿದಿರೋದು ಉಳಿಕೆ ಅಂದರೆ ಬ್ಯಾಲೆನ್ಸ್ ಇರುತ್ತದೆ. ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದೇ ಉತ್ತಮ. ಇಷ್ಟಲ್ಲೂ ಕೂಡ ಯಾರಿಗೂ ತಾರಾಬಲ ಚಂದ್ರಬಲವಿದೆ ಅಂತ ನೋಡ್ಬಿಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ 12:35 ಮೇಲೆ ಪರವಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 12:35ವರೆಗೂ ಪರವಾಗಿಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ 12:35ನ ಮೇಲೇ ಅನುಕೂಲವಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದದವರೆಗೆ ಮಧ್ಯಾಹ್ನ 12:35ನ ಮೇಲೆ ಅನುಕೂಲವಿದೆ, ಸುಖವಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತು 12:35ವರೆಗೂ ಕ್ಷೇಮವಿದೆ, ಸುಖವಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ 12:35ನ ಮೇಲೆ ಕ್ಷೇಮವು, ಸುಖ, ಅಭಿವೃದ್ಧಿಯೂ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ 12:35 ಮಧ್ಯಾಹ್ನದ ನಂತರ ಕ್ಷೇಮವು, ಶತ್ರುನಾಶವೂ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಸಂಪತ್, ಶತ್ರುನಾಶ ಎರಡೂ 12:35ವರೆಗೆ ಇರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 12:35 ನಂತರ ಅಧಿಕ ವರಮಾನ, ಹೆಚ್ಚಿನ ವರಮಾನವಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 12:35ನ ಮೇಲೆ ಸಂಪತ್, ಕಾರ್ಯವಿಘ್ನ ಸ್ವಲ್ಪ ಇದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆ 12:35ವರೆಗೂ ಚೆನ್ನಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ 12:35ವರೆಗೂ ಮಿತ್ರಧಾರೆ, ಆಮೇಲೇನೂ ಪರಮ ಮಿತ್ರಧಾರೆ. ದಿನಪೂರ್ತಿ ಶುಭವಾಗಿದೆ. ಶುಭ ಅಂತಂದರೆ ಮುಹೂರ್ತ ಕಾರ್ಯಗಳನ್ನ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಚತುರ್ದಶಿ ಮತ್ತು ಅಮಾವಾಸ್ಯೆ ಇದೆ. ಒಳ್ಳೆಯ ಕಾರ್ಯಗಳು, ಸಹಕಾರ ಕೆಲಸಗಳನ್ನು ಮಾಡಬಹುದು. ಮಕ ನಕ್ಷತ್ರ ಸಿಂಹ ರಾಶಿ 12:35ನ ಮೇಲೆ ಮಿತ್ರಧಾರೆ, ಪರವಾಗಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ 12:35ವರೆಗೆ ಅನುಕೂಲದ ತಾರೆ. ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿ 12:35 ನಂತರ ಅನುಕೂಲವು, ಸ್ವಲ್ಪ ರೋಗ ಭಯವಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನ 12:35ನ ಮೇಲೆ ಅನುಕೂಲವಿದೆ, ಲಾಭವಿದೆ. ಎಂದಿನಂತೆ ನಡೆಯುವ ಕಾರ್ಯಗಳಿಗೆ ಅಡ್ಡಿ ಇಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ 12:35ವರೆಗೂ ಕ್ಷೇಮವು, ಲಾಭವೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 12:35ನ ಮೇಲೆ ಕ್ಷೇಮವು, ಲಾಭವೂ ಇದೆ. ಚಿತ್ತಾ ನಕ್ಷತ್ರ ತುಲಾರಾಶಿ 12:35ನ ನಂತರ ಕ್ಷೇಮವು, ಆದರೆ ಧನಹಾನಿ ಅಂತ ಬರುತ್ತದೆ. ಹಣಕಾಸಿನ ವಿಷಯದಲ್ಲಿ ಗಮನ. ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಪತ್ 12:35ವರೆಗೂ ಶುಭವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ 12:35 ನಂತರ ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿ ಅಂತಿದೆ, ಅಂದರೆ ಕೈಯಲ್ಲಿರೋದನ್ನ ಭದ್ರವಾಗಿಟ್ಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತಿದೆ, ಶರೀರ ಸುಖವಿದೆ 12:35ನ ನಂತರ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಇವತ್ತು ಪರಮ ಮಿತ್ರ ತಾರೆಯಾಗಿದೆ 12:35ವರೆಗೂ, ಹಂಗಾಗಿ ಆನಂದವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ದಿನಪೂರ್ತಿ ಶುಭವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ 12:35ನ ನಂತರ ಮಿತ್ರಧಾರೆ ಇದೆ, ಸ್ವಲ್ಪ ವ್ಯಯಗಳು ಜಾಸ್ತಿ ಆಗುತ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲವಿದೆ, ಧನ ವ್ಯಯವೂ ಇದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತವಾಗಿಯೂ ಮಧ್ಯಾಹ್ನದ ನಂತರ ಅನುಕೂಲವಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 2, 3, 4ನೇ ಪಾದಗಳು ಮಧ್ಯಾಹ್ನದ ಮೇಲೆ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ ವಿಪತ್ತಿದೆ, ಮಧ್ಯಾಹ್ನದವರೆಗೂ ಹುಷಾರಾಗಿರಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ ಸಂಪತ್ತು ಉಂಟು, ಅಭಿವೃದ್ಧಿಯೂ ಉಂಟು 12:35ವರೆಗೂ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 12:35ನ ಮೇಲೆ ಸಂಪತ್, ಉದ್ಯೋಗ, ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್, ಕಾರ್ಯ ತಡೆಗಳೆಲ್ಲ ಉಂಟು. ಇದರಲ್ಲಿ ಇನ್ನು ಕೆಲವು ವಿಷಯಗಳನ್ನು ತಗೊಂಡ್ರೆ, ಒಂದು ರೀತಿಯಲ್ಲಿ ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ 4 ಪಾದಗಳು ಅಲ್ಲೇ ಅಡಗುತ್ತದೆ. ನಿಮಗೆ ಪರಮ ಮಿತ್ರ ಧಾರೆಯಾಗಿದೆ 12:35ವರೆಗೂ, ಆದ್ದರಿಂದ ಶುಭವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ ಇವತ್ತು ದಿನಪೂರ್ತಿ ಶುಭವಾಗಿದೆ. ಶುಭವಾಗಿದೆ ಅಂತಂದರೆ ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತಾ ಇರಿ. ಪಕ್ಷಿ ಪ್ರಾಣಿಗಳಿಗೆ ಮೇವಾಗ್ಬೋದು, ಹಿರಿಯರ ಕಾರ್ಯಗಳನ್ನು ಮಾಡಬಹುದು. ಇದನ್ನೆಲ್ಲ ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.